ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿ, ಈಗಾಗಲೇ ನಾವು ಡೇ 1 ಮತ್ತು ಡೇ 2 ಅಂತೇಳಿ 2 ದಿನಗಳ ಕಾಲ ನಾವು 2 ವಿಡಿಯೋನಲ್ಲಿ ಹಾಕಿದ್ದೆ. ಏನಂತಂದ್ರೆ ಟಿ ಇ ಟಿಯನ್ನು ನೀವು ಈ ಬಾರಿ ಕ್ಲಿಯರ್ ಮಾಡಬೇಕಂತಂದರೆ ಕೆ ಟಿ ಇ ಟಿ ಟಿಯನ್ನು ಕ್ಲಿಯರ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತ ಭಾಳಷ್ಟು ನೀವು ಅದನ್ನು ನೋಡ್ಕೊಂಡು ಕಾಸು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳತ್ತರಿ. ಅದು ಭಾಳಷ್ಟು ಖುಷಿ ಆಗೈತೆ ನನಗೆ. ಯಾಕಂತಂದ್ರೆ ನಾವು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿದಾಗ ವ್ಯೂಸ್ ನೋಡಿ, ವ್ಯೂಸ್ ಯಾವ ರೀತಿ ಆಗ್ತೈತೆ ಆ ರೀತಿ ಮೇಲೆ ಜನರ ಇಂಟ್ರೆಸ್ಟ್ ಗೊತ್ತಾಗ್ತೈತಿ. ಭಾಳಷ್ಟು ನೀವು ಅದನ್ನು ಸಪೋರ್ಟ್ ಮಾಡತ್ತೀರಿ, ಭಾಳಷ್ಟು ವಿಡಿಯೋನ ವ್ಯೂಸ್ ಮಾಡತ್ತೀರಿ. ಅಲ್ಲಿ ನನಗೆ ಗೊತ್ತಾಗೈತೆ ಏನಂತಂದ್ರೆ ನಿಮ್ಮ ಜೊತೆಗೆ ನಿಮಗೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಬರ್ಬೇಕಂತ. ನೋಡಿ, ಯಾರೆಲ್ಲ ಡೇ 1 ಮತ್ತು ಡೇ 2 ನೋಡಿಲ್ಲ ಅವನ್ನ ನೀವು ಏನು ಮಾಡಿರಿ, ವಿಡಿಯೋನ ನೋಡಿರಿ. ಅದನ್ನು ಹಾಕಿರ್ತೀನಿ, ಅದನ್ನು ವಿಡಿಯೋನ ನೋಡಿರಿ. ಮತ್ತು ಏನಂತಂದ್ರೆ ಇವತ್ತು ಹೇಳುವಂಥವನ್ನು ಎಲ್ಲವನ್ನ ಫಾಲೋ ಮಾಡಿರಿ. ಇವತ್ತು ಹೇಳುವಂಥವನ್ನು ಫಾಲೋ ಮಾಡಿರಿ ಅಂತಂದ್ರೆ ನಿಮಗೆ ಗೊತ್ತಾಗ್ತೈತಿ ಈ ಹಿಂದಿನ ಓದಿಗೂ ಈಗಿರೋ ಓದಿಗೂ ಏನು ಡಿಫ್ರೆನ್ಸ್ ಐತಿ. ಸರ, ನಾ ಮೊದಲು ಓದೀನಿ ಮತ್ತು ಈಗ ಓದೋದಕ್ಕೆ ಏನು ಫರಕ್ ಐತಿ ಅಂತ ನೀವು ನೋಡ್ಕೊತ ಬರ್ಬೋದು. ಇದು ಡೇ 3. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಟಿ ಇ ಟಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನಿಮ್ಮಲ್ಲಿ ಈ ಭಾವನೆ ಇರಬಾರ್ದು. ಏನು ಹೇಳ್ರಿ, ಅವ್ರಿಗೆಲ್ಲ ಕೊಟ್ಟ ಅವ್ರು ಪಾಸ್ ಆದರೆ ಹೆಂಗೆ ರೀ, ಎಂಟ್ರನ್ಸ್ ಟೆಸ್ಟ್ ಇದೆ, ಎಲ್ಲರೂ ಪಾಸ್ ಆಗಲಿ, ಅದರಲ್ಲಿ ಏನೂ ಇಲ್ಲ. ಮತ್ತು ನೀವು ಯಾವಾಗ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ ಸಪೋರ್ಟ್ ಜಾಸ್ತಿ ಆಗ್ತೈತಿ, ನಿಮಗೆ ಬೆನಿಫಿಟ್ ಆಗ್ತೈತಿ. ನೋಡ್ರಿ, ಇವತ್ತಿನ ಡೇ 3 ಮೂರನೇ ದಿನದ ತಯಾರಿಯಲ್ಲಿ ಬರುವಂಥ ಪ್ರಮುಖವಾಗಿರುವ ಅಂಶಗಳು ಏನೇನದಾವೆ ನೋಡಿ. ಟಾರ್ಗೆಟ್ ನಿರ್ಧಾರ, 1ನೇ ಪಾಯಿಂಟ್. ಟಾರ್ಗೆಟನ್ನು ನಿರ್ಧಾರ ಮಾಡ್ಬೇಕು. ನಿಮ್ಮದಿಲ್ಲಿ ಟಾರ್ಗೆಟನ್ನು ಸೆಟ್ ಮಾಡ್ಕೋಬೇಕು. ಏನು ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳೋದು, ನಿಮ್ಮ ಇಷ್ಟದ ವಿಷಯದಿಂದ ಓದಲು ಪ್ರಾರಂಭ, ನಿಮ್ಮ ಫೇವ್ರೇಟ್ ಆಗಿರುವಂಥ ಸಬ್ಜೆಕ್ಟ್ನಿಂದ ಓದಕ್ಕೆ ಸ್ಟಾರ್ಟ್ ಮಾಡೋದು, ಸಿಲಾಬಸನ್ನು ಬರೆದುಕೊಳ್ಳುವುದು, ಆಧಾರ ಪುಸ್ತಕ ರೆಫರೆನ್ಸ್ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡುವುದು, ಕ್ವಶನ್ ಬ್ಯಾಂಕನ್ನು ನೋಡಿ. ಇದಿಷ್ಟು ಕೂಡ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಕಡಿಮೆ ಸಮಯದಲ್ಲಿದ್ರೂ ಕ್ಲಿಯರಾಗಿ ಹೇಳ್ತೀನಿ. ಸರ, ಟೈಮ್ ಕಡಿಮೆ ಆಗೈತಲ್ಲ, ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಬಂದ್ರೆ ಸಾಕು. ನೋಡಿ, ಮೊದಲ ಟಾರ್ಗೆಟ್ ಒಂದಿರ್ಬೇಕು. ನೋಡಿ, ಯಾರೋ ಒಬ್ಬ ಏನಂತಂದ್ರೆ ಒಂದು ಬಿಸ್ನೆಸ್ ಮಾಡತ್ತಾನಂತಂದ್ರೆ ಅವ್ನು ಟಾರ್ಗೆಟ್ ಇರ್ತೈತಿ ಮೊದಲು. ಇಲ್ಲ, ಒಬ್ಬ ಹೊಲದಲ್ಲಿ ಬಿತ್ತನೆ ಮಾಡುವಂಥ ರೈತಗೆ ಅವ್ನು ಟಾರ್ಗೆಟ್ ಇರ್ತೈತಿ. ಅಷ್ಟೇ ಯಾಕ್ರಿ, ಈಗ ಒಂದು ಪರೀಕ್ಷೆಯನ್ನು ಬರೆಯುವಾಗ 35 ಮಾರ್ಕ್ಸ್ ಮಿನಿಮಮ್ ಅಂತ ಒಂದು ಟಾರ್ಗೆಟ್ ಡಿಸೈಡ್ ಮಾಡಿರ್ತಾರೆ. ಮ್ಯಾಕ್ಸಿಮಮ್ ಬಿಡ್ರಿ, ಮಿನಿಮಮ್ ನೋಡ್ರಿ. ಆ ರೀತಿ ನಿಮಗೂ ಒಂದು ಟಾರ್ಗೆಟ್ ಇರಬೇಕು. ಏನು ಟಾರ್ಗೆಟು, ಯಾವ ರೀತಿ ಅದನ್ನು ನೋಡೋಣ. ಆಮೇಲೆ ನೋಡಿ, ಎಲ್ಲರಿಗೂ ಒಂದೇ ವಿಷಯ, ಎಲ್ಲರಿಗೂ ಒಂದೇ ಥರ ವಿಷಯ ಫೇವ್ರೇಟ್ ಇರೋದಿಲ್ಲ. ನಿಮ್ಮ ಫೇವ್ರೇಟ್ ಆಗಿರುವಂಥ ವಿಷಯದನ್ನು ಇಟ್ಕೊಂಡು ಕಾಸು ನೀವು ಸ್ಟಡಿ ಮಾಡೋಕ್ಕೆ ಚಾಲೂ ಮಾಡಬೇಕು. ಸಿಲಾಬಸ್ಸು, ರೆಫರೆನ್ಸು, ಟೆಕ್ಸ್ಟ್ ಬುಕ್ಕು, ಇದು ಏನು ಕ್ವಶನ್ ಬ್ಯಾಂಕು ನೋಡಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಸರ, ಟಾರ್ಗೆಟ್ ಏನು, ಟಾರ್ಗೆಟ್ ನಿರ್ಧಾರ ನೀವು ತಿಳ್ಕೊಂಬಿಡ್ರಿ. ನೀವು ಏನಂತಂದ್ರೆ ಈಗ ಟಿ ಇ ಟಿಯನ್ನು ಬರೆಯತ್ತೀರಿ. ಎಸ್, ರೈಟಾ? ಟಿ ಇ ಟಿಯನ್ನು ಬರೆದ ಮೇಲೆ ನೀವೇನು ಆಗ್ತೀರಿ, ಟೀಚರ್ ಆಗೋದಿಲ್ಲ. ನೆನಪಿಟ್ಕೋರಿ, ನೀವು ಟಿ ಇ ಟಿಯನ್ನು ಬರೆದು ಟೀಚರ್ ಆಗೋದಿಲ್ಲ. ನೀವು ಟೀಚರ್ ಆಗಿದ ಮೇಲೆ ಟಿ ಇ ಟಿ ಬರೆಯತ್ತೀರಿ. ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, B.Ed ಮುಗಿಸಿರ್ಬೋದು. ಬಟ್ ನೀವು ಎದಕ್ಕೆ ಟಿ ಇ ಟಿ ಬರೆಯತ್ತಾರೆ ಅಂತಂದ್ರೆ ಗೌರ್ಮೆಂಟ್ ಜಾಬಿಗೆ ಬರೆಯತ್ತೀರಿ. ಸರ್, ನಂದು ಸರ್ಕಾರಿ ನೌಕರಿ ತೊಗೊಳ್ಳೋ ಉದ್ದೇಶನ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಜಾಸ್ತಿ ಓದಿ ಯೂಸ್ ಇಲ್ಲ. ಯಾಕಂದರೆ ನಾನು ಸರ್ಕಾರಿ ನೌಕರಿ ತೊಗೋದೋ ಉದ್ದೇಶ ಇಲ್ಲ, ನಾ ಟೀಚರ ಉದ್ದೇಶ ಇಲ್ಲ ಅಂತಂದ್ರೆ ಅದಕ್ಕೆ ಸೀರಿಯಸ್ ಆಗಿ ನೀವು ಟಾರ್ಗೆಟನ್ನು ನಿರ್ಧಾರ ಮಾಡಿರಿ. ನೀವು ಯಾವ ಜಾಬನ್ನು ಮಾಡೋರದ ರೀ, ನೀವು ಟೀಚರ್ ಜಾಬ ಮಾಡ್ತೀರಿ, ಹಾಗಾದ್ರೆ ಗೌರ್ಮೆಂಟ್ ಮಾಡ್ತೀರೋ ಪ್ರೈವೇಟ್ ಮಾಡ್ತೀರೋ ಅದನ್ನು ನಿರ್ಧಾರ ಮಾಡ್ಕೋರಿ. ಇಲ್ಲಿ ಟಿ ಇ ಟಿಗೆ ಬರ್ರಿ. ಟಿ ಇ ಟಿಗೆ ಬಂದ ಮೇಲೆ ಇಲ್ಲಿ ನೀವು ಮೊದಲು ಏನಂತಂದ್ರೆ ನಿಮ್ಮ ಸ್ಕೋರ್ ಯಾವ ರೀತಿ ಇರಬೇಕು. ಸರ, ಸ್ಕೋರ್ ಯಾವ ರೀತಿ ಇರಬೇಕಂದ್ರೆ 100+ ಆಗಬೇಕು. ಯಾರ್ದೋ ಒಬ್ಬರು ಮಾತು ಕೇಳ್ಕಸನವ, ಸರ ನಮಗೇನು ಭಾಳ ಬ್ಯಾಡ್ರಿ, ಕೇವಲ 90 ಬೇಕು, ಇಲ್ಲ ನಮಗೆ 83 ಅಷ್ಟೇ ಹೇಳಿದಾರ್ರಿ, ಅಟ್ಟ ತಗೊಳ್ಳವ್ರು ನಾವು. ನೋ, ಅಲ್ಲಿಂದ ನಿಮಗೆ ಏನಾಗ್ತೈತಿ, ನಾಳೆ ಮೇನ್ ಲಿಸ್ಟ್ನಿಂದ ಹೊರಗೆ ಬರುವಂಥ ಕೆಲಸ ಆಗ್ತೈತಿ. ಅದಕ್ಕೋಸ್ಕರ ನಿಮ್ಮ ಟಾರ್ಗೆಟನ್ನು ಸೆಟ್ ಮಾಡ್ಕೊರಿ. ಮತ್ತು ನೀವು ಯಾವ ಜಾಬ್ ಮಾಡ್ತಾರೆ ಅನ್ನೋದು ನಿರ್ಧಾರ ಮಾಡ್ಕೊರಿ. ಸರ, ನಾ ಪ್ರೈವೇಟ್ ಜಾಬ್ ಮಾಡತ್ತೇನೆ ರೀ, ನಾ GPT ಬರಿತೇನೋ. ಮತ್ತು ನೀವು ಪ್ರೈವೇಟ್ ಜಾಬನ್ನು ನಿನ್ನ ಉದ್ದೇಶ ಇತ್ತಂತಂದ್ರೆ ಇದನ್ನು ಬರೋದ್ರನ್ನು ನೀ ಕ್ಲಿಯರ್ ಹೆಂಗೆ ಆಗ್ತಿ, ಅದಕ್ಕೆ ನಿಮ್ಮ ಗುರಿಯನ್ನು ನಿರ್ಧಾರ ಮಾಡ್ಕೊರಿ. ಮತ್ತು ಇಲ್ಲಿ ಟಿ ಇ ಟಿಗೆ ಓದುವಾಗ ಏನಂತಂದ್ರೆ ನಿಮ್ಗೆ ಒಂದು ವಿಷನ್ ಕ್ಲಿಯರ್ ಇರಲಿ. ಟಿ ಇ ಟಿ ಓದಾತಾರೆ ಅಂತಂದ್ರೆ ನೀವು GPSTR ಅಥವಾ HSTR ಅಥವಾ PSTR ಇದ್ರ ಒಳಗಿಂದ 50% ನೀವು ಇಲ್ಲಿ ಓದಾತಾರೆ ಅಂತಂದಂಗೆ. ನಾ 100% ಅನ್ನೋದಿಲ್ಲ, 50% ಆದರೂ ಓದಾತಾರೆ ಅಂತಂದಂಗೆ. ಅದಕ್ಕೋಸ್ಕರ ನಿಮ್ಮ ಟಾರ್ಗೆಟ್ ಏನಾಗಿರ್ಬೇಕಂತಂದ್ರೆ ಇದ್ರೊಳಗೂ ಯಾವ್ದು ನೀವು ಚೂಸ್ ಮಾಡ್ತಾರೆ ಅನ್ನೋದು ಭಾಳ ಮೇಜರ್ ಆಗಿರುವಂಥದ್ದು. ಟಿ ಇ ಟಿ ಓದ್ಕೊತಾನೆ ಯಾವ ಜಾಬ್ ಮಾಡತ್ತಾರೆ ಅನ್ನೋದು. ಇಲ್ಲಿ 2 ಥರ, ಒಂದು ಸ್ಕೋರು, ಇನ್ನೊಂದು ಜಾಬು.
ಇವೆರಡರ ಟಾರ್ಗೆಟ್ ಹಾಕೋರಿ. ಯಾವ ರೀತಿ ನಾವು ಮಾಡಬೇಕು, ಸಿಂಪಲ್ ಆಗಿರುವಂಥದ್ದು, ಇದಿಷ್ಟು ಏನು ಡಿಫಿಕಲ್ಟ್ ಇಲ್ಲ. ನಿಮ್ಮ ಸ್ಕೋರನ್ನು ಹಾಕೋರಿ. ನೀವು ಯಾವುದು ಇದ್ರೊಳಗೆ ನೀವು ಗೌರ್ಮೆಂಟ್ ಜಾಬ ಮಾಡ್ಬೇಕಂತಂದ್ರೆ ಇಲ್ಲೇನ ನೀವೇನು ಮಾಡಿರಿ, ಟಿ ಇ ಟಿ ಒಳಗೆ ಜಾಸ್ತಿ ಓದ್ರಿ. ಸರ ಹೆಂಗೆ ರೀ ಟಿ ಇ ಟಿ ಒಳಗೆ ಜಾಸ್ತಿ ಅಂತ ಕೇಳ್ತಾರೆ ನೀವು, ಅಲ್ಲಿ ಮುಂದೆ ಹೇಳ್ತೇನೆ ನಾನು ನಿಮಗೆ. ನೋಡಿ, ಟಾರ್ಗೆಟನ್ನು ನಿರ್ಧಾರ ಮಾಡಿರಿ. ನಿಮ್ಮ ಇಷ್ಟದ ಸಬ್ಜೆಕ್ಟ್ನಿಂದ ಚಾಲೂ ಮಾಡಬೇಕು. ನೀವು ಏನಂತಂದ್ರೆ ನಾವೊಂದು ಸಿಂಪಲ್ನಾಗ ಹೇಳ್ತೇನೆ ನೋಡ್ರಿ. ಸರ ನಮಗೆ ಏನಂತಂದ್ರೆ ಈಗ ನಾ ಸೈನ್ಸ್ ಅದನ್ ರೀ, ನಂಗೆ ಸೈನ್ಸ್ನೊಳಗೆ ನನಗೆ ಲೆಕ್ಕಗಳಂದ್ರೆ ಭಾಳ ಇಷ್ಟ. ನಂಗೆ ಲೆಕ್ಕಗಳಂದ್ರೆ ಭಾಳ ಇಷ್ಟ ಅಂತಂದ್ರೆ ಇಲ್ಲಿಂದನೇ ಚಾಲೂ ಮಾಡಿನಿ. ಇಲ್ಲ ನನಗೆ ಇಂಗ್ಲೀಷ್ ಅಂದ್ರೆ ಭಾಳ ಇಷ್ಟ, ಹಾಂ ಇಂಗ್ಲೀಷ್ ಅಂದ್ರೆ ಭಾಳ ಇಷ್ಟ ಅಂತಂದ್ರೆ ಇಲ್ಲಿಂದನೇ ಚಾಲೂ ಮಾಡಿ. ಸರ್ ಹಿಂಗೆ ಯಾಕೆ ಅನ್ನತ್ತಾರೆ ಅಂತ ಕೇಳ್ತಾರೆ ನೀವು. ನಿಮ್ಮ ಫೇವ್ರೇಟ್ ಇರುವಂಥ ಸಬ್ಜೆಕ್ಟನ್ನು ಮೊದಲು ಓದಿರಿ ಅಂತಂದ್ರೆ ಇಂಟ್ರೆಸ್ಟ್ ಬರೋಕ್ಕೆ ಚಾಲೂ ಆಗ್ತೈತಿ ಸ್ಟಡಿ ಮೇಲೆ. ನಿಮಗೆ ಇಂಟ್ರೆಸ್ಟೇ ಇಲ್ಲದ ಸಬ್ಜೆಕ್ಟನ್ನು ನೀವು ಬುಕ್ನಾಗ ಹಿಡ್ಕೊಂಡು ಕುಂತೀರಿ, 2 ನಿಮಿಷ ನೋಡೋದಿಲ್ಲ ನೀವು, ಆಮೇಲೆ ಫೋನ್ ನೋಡಿನಿ ಟಿ ವಿ ನೋಡಿನಿ ಅಂತ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಮಸ್ಟ್ ಆ್ಯಂಡ್ ಶುಡ್ ಏನು ಮಾಡ್ಬೇಕು ನೀವು ಇಲ್ಲಿ, ನಿಮ್ಮ ಇಷ್ಟದ ವಿಷಯದಿಂದ ಚಾಲೂ ಮಾಡಬೇಕು. ಈಗ ನೋಡಿ, ನಾ ಆಗಿದ್ರೆ ಏನು ಮಾಡ್ತಿದ್ನಿ ಅಂತಂದ್ರೆ, ಈಗ ನನಗೆ ಎಸ್ ಎಸ್ ಭಾಳಷ್ಟು ಇಷ್ಟ ಆಗ್ತಿತ್ತು, ಇಲ್ಲಿಂದ ಚಾಲೂ ಮಾಡ್ತೀನಿ. ಈ ಎಸ್ ಎಸ್ ಒಳಗೆ ತೆಗೆದುಕೊಂಡಾಗ ನನಗೆ ಹಿಸ್ಟ್ರಿ ಭಾಳ ಇಷ್ಟ ಆಗ್ತಿತ್ತು, ಕಥಿಗತೆ ಆಗ್ತಿತ್ತು, ಹಿಸ್ಟ್ರಿ ಭಾಳ ಇಷ್ಟ ಆಗ್ತಿತ್ತು, ಅದನ್ನು ಓದ್ತಿದ್ನಿ. ನಂತರದಲ್ಲಿ ನನಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಪೊಲಿಟಿ ಭಾಳ ಇಷ್ಟ ಆಗ್ತಿತ್ತು, ಅದನ್ನು ಓದ್ತಿದ್ನಿ. ಈ ರೀತಿ ಇಷ್ಟವಾಗಿರುವುದರಿಂದ, ಅದಕ್ಕೆ ಹೇಳ್ತಾನೆ ನೋಡ್ರಿ, ನೀವು ಸೈಕಾಲಜಿ ಒಳಗೂ ಇದನ್ನು ಓದ್ತಿರ್ತಾರಲ್ಲ, ಮೆಥಡ್ಗಳಂತ ಬರ್ತಿರ್ತಾವೆ ನೋಡ್ರಿ. ಇಡಿಯಿಂದ ಬಿಡಿವರೆಗೆ, ಬಿಡಿಯಿಂದ ಇಡಿವರೆಗೆ ಅಂತೇಳಿ, ಅಂದ್ರೆ ಮೂರ್ತದಿಂದ ಅಮೂರ್ತದವರೆಗೆ, ಈ ರೀತಿಯಾಗಿ ನೀವು ಕಾನ್ಸೆಪ್ಟನ್ನು ಮಾಡ್ಕೊಂಡು ಓದಬೇಕು. ಯಾಕಂತಂದ್ರೆ ಇಲ್ಲಿ ನಿಮ್ಮ ಫೇವ್ರೇಟ್ ಆಗಿರುವಂಥ ಸಬ್ಜೆಕ್ಟನ್ನು ಓದುವಾಗ ನಿಮಗೆ ಅದರೊಳಗೆ ಆಲ್ರೆಡಿ ಪ್ರಿವಿಯಸ್ ನಾಲೆಜ್ ಇರ್ತೈತಿ. ನೋಡಿ, ಯಾರಿಗೆ ಅವ್ರ ವಿಷಯ ಫೇವ್ರೇಟ್ ಆಗೈತೆ ಅಂದ್ರೆ ಅವ್ನ ನಾಲೆಜ್ ಇರ್ತೈತೆ ಅಂದಂಗೆ. ಅದಕ್ಕೆ ಅದನ್ನು ಓದಿ ಕಾಸು ಇದನ್ನು ಓದಿರಿ ಅಂತಂದ್ರೆ ಈಸಿಯಾಗಿ ನೀವು ಏನು ಮಾಡ್ಬೋದು, ಕಡಿಮೆ ಟೈಮ್ನಲ್ಲಿ ಜಾಸ್ತಿ ವಿಷಯವನ್ನು ಮುಗಿಸ್ಬೋದು. ಇದಕ್ಕೆ ಕ್ಲಿಯರ್ ಆಯಿತು. ಇಷ್ಟವಿರುವುದರಿಂದ ಪ್ರಾರಂಭ ಮಾಡಬೇಕು. 1ನೇ ಪಾಯಿಂಟ್ ಟಾರ್ಗೆಟನ್ನು ಡಿಸೈಡ್ ಮಾಡಿದ್ರಿ. ಆಮೇಲೆ 2ನೇ ಪಾಯಿಂಟು ನಿಮಗೆ ಇಷ್ಟವಿರುವ ಸಬ್ಜೆಕ್ಟನ್ನು ಓದಿ ನೆಕ್ಸ್ಟ್ ಓದೋದು. ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ ನಾನು. ನಿಮಗೆ ಭಾಳಷ್ಟು ನಿಮ್ಮ ಟೈಮ್ ವೇಸ್ಟ್ ಮಾಡೋದಿಲ್ಲ. ಇಷ್ಟ ಟೈಮ್ನಲ್ಲೇ ನಿಮಗೆ ಇನ್ಫಾರ್ಮೇಷನ್ ಹೇಳ್ತಾನೆ. ಏನು, ಇಷ್ಟವಿದ್ದ ವಿಷಯದಿಂದ ಪ್ರಾರಂಭ ಮಾಡಿರಿ, ನಂತರದಲ್ಲಿ ಡಿಫಿಕಲ್ಟ್ ಓದ್ಕೋ ಅಂತ ಬರ್ರಿ. ನಿಮಗೆ ಸಿ ಡಿ ಪಿ ಅನ್ನೋದು ಡಿಫಿಕಲ್ಟ್ ಐತಿ ಅಂತಂದ್ರೆ ನೀವು ಮೊದಲ, ಈಗ ನೋಡಿ 150 ಮಾರ್ಕ್ಸ್ ಐತಿ, ನಾ ಹಂಗೆ ಹೇಳ್ತಾನೆ ನಿಮಗೆ. 150 ಮಾರ್ಕ್ಸ್ ಒಳಗೆ ಸಿ ಡಿ ಪಿ ಇರೋದು ಎಷ್ಟು ರೀ ಸರ? 30 ಮಾರ್ಕ್ಸ. 30 ಮಾರ್ಕ್ಸ್ ಸಿ ಡಿ ಪಿ ಐತಿ. ಈ 30 ಮಾರ್ಕ್ಸ್ ನಿಮಗೆ ಡಿಫಿಕಲ್ಟ್ ಐತಿ. ಇದನ್ನು ನೀ ಸ್ಟಾರ್ಟಿಂಗ್ ಹಿಡಿದೆ ಅಂತಂದ್ರೆ ನಿಂದು 6 ತಿಂಗಳಾದರೂ ಮುಗಿಯೋದಿಲ್ಲ. ಇನ್ನೊಂದು ನಿನಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಬರೋದಿಲ್ಲ. ನೋಡ, 6 ತಿಂಗಳಾದರೂ ಮುಗಿಯೋದಿಲ್ಲ, ಅದ್ರ ಮೇಲೆ ಇಂಟ್ರೆಸ್ಟೇ ಬರೋದಿಲ್ಲ. ಅದಕ್ಕೆ ನೀ ಏನು ಮಾಡು, 120 ಮಾರ್ಕ್ಸಿಗೆ ಓದ ಮೊದಲ. ನಿನಗೆ ಎಷ್ಟು ಬೇಕು? 110 ಅಂತ ಹೇಳಿದ್ದೀನಿ. ಈಗ ನಿನಗೆ 110 ಬೇಕು, 120ಗೆ ಓದಾತೀನಿ. ಆಮೇಲೆ ಇದನ್ನು ಓದ, ಬಿಡಾಕೆ ಹೋಗ್ಬೇಡ್ರಿ, ಇದನ್ನು ಓದ್ರಿ. ಆದ್ರೆ ಇಷ್ಟದಿಂದ ಇಷ್ಟ ಇಲ್ಲದ ರೆಡಿಗೆ ಓದ್ಕೊತ ಹೋಗಬೇಕು. ಆಮೇಲೆ ಅದು ಇಷ್ಟ ಆಗ್ತೈತಿ. ನೋಡಿ, ಇದು ಭಾಳಷ್ಟು ಇಂಪಾರ್ಟೆಂಟು. ಈ ಸಿಲಾಬಸನ್ನು ಬರೀಬೇಕು. ಯಾವ ಸಿಲಾಬಸ್ ಅಂತಂದ್ರೆ ನೋಡಿ, ಟಿ ಇ ಟಿ ಸಿಲಾಬಸನ್ನು ಕೆ ಇ ಎದವ್ರು ಬಿಡ್ತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಈ ಕೆ ಇ ಎ ವೆಬ್ಸೈಟ್ನಲ್ಲಿ ನಿಮಗೆ ಬರ್ತೈತೆ ಸ್ಕೂಲ್ ಎಜುಕೇಷನ್ ಅಂತ ಹೊಡೆದ್ರಿ ಅಂತಂದ್ರೆ, ಈ ಸ್ಕೂಲ್ ಎಜುಕೇಷನಲ್ಲಿ ನಿಮಗೆ ಏನಾಗ್ತೈತೆ ಅಂತಂದ್ರೆ ಇಲ್ಲಿ ನೋಟಿಫಿಕೇಷನ್ ಇರ್ತೈತಿ, ಸಿಲಾಬಸ್ ಇರ್ತೈತಿ. ಏನೂ ವರಿ ಮಾಡ್ಕೋಬೇಡ್ರಿ. ಇಲ್ಲ ನಮ್ದು ಏನಂತಂದ್ರೆ ಇಲ್ಲಿ ನಿಮ್ಗೆ ಏನೂ ಇಲ್ಲ ಅಂತಂದ್ರೆ ನಮ್ಮ ಶ್ರೀರಕ್ಷೆ ಆ್ಯಪ್ ಐತ್ಲ, ಈ ಆ್ಯಪ್ನಲ್ಲಿ ಹೋಗ್ರಿ. ಈ ಆ್ಯಪ್ನಲ್ಲಿ ಹೋಗಿ ಸಿಲಾಬಸ್ ಅಂತೇಳಿ ಐತಿ ನೋಡ್ರಿ. ಈಗ ಸಿಲಾಬಸ್ ಅಂತ ಐತಿ, ಅಲ್ಲಿ ಹೋದ್ರಿ ಅಂತಂದ್ರೆ ನಿಮ್ಗೆ ಟಿ ಇ ಟಿ ಸಿಲಾಬಸ್ ಬರ್ತೈತಿ, ಜಿ ಪಿ ಟಿ ಸಿಲಾಬಸ್ ಬರ್ತೈತಿ, ಪಿ ಎಸ್ ಟಿ ಸಿಲಾಬಸ್ ಬರ್ತೈತಿ, ಎಚ್ ಎಸ್ ಟಿ ಆರ್ ಬರ್ತೈತಿ. ಪ್ರತಿಯೊಂದು ಸಿಲಾಬಸ್ ಐತೆ ಅಲ್ಲಿ. ಜಸ್ಟ್ ಅಲ್ಲಿ ಹೋಗ್ರಿ, ಸಿಲಾಬಸ್ ಅಂತ ಸರ್ಚ್ ಮಾಡಿರಿ, ಸಿಲಾಬಸ್ ಬರ್ತೈತಿ. ಇನ್ನು ಅಲ್ಲೇ ನೋಟ್ಸ್ ಅಂತ ಐತಿ ನೋಡ್ರಿ. ಈ ನೋಟ್ಸ್ ಅಂತ ಸರ್ಚ್ ಮಾಡಿರಿ, ನಿಮಗೆ ಫ್ರೀ ಕಾಸ್ಟ್ನ ನೋಟ್ಸ್ ಸಿಗ್ತಾವೆ. ಫ್ರೀ ಆಗಿರುವಂಥ ಒಂದಷ್ಟು ನೋಟ್ಸ್ ಹಾಕಿದ್ದೇವೆ ಅಲ್ಲಿ. ಇನ್ನೊಂದು ಸಿಲಾಬಸ್, ಎರಡೂ ಕೂಡ ಅಲ್ಲೇ ಸಿಗ್ತೈತೆ, ನಿಮಗೆ ಹೋಗಿ ನೋಡ್ಕೋಬೋದು ನೀವು. ಇಲ್ಲಿ ನೋಡಿ, ಅದನ್ನು ನೀವು ನೀಟಾಗಿ ಬರ್ಕೋಬೇಕು. ಈಗ ನೀ ಟಿ ಇ ಟಿ ಓದಾತಿ, ಟಿ ಇ ಟಿಗೆ ಪೇಪರ್ 1 ಓದಾತಿ ಅಂದ್ರೆ ಆ ಪೇಪರ್ 1 ಸಿಲಾಬಸ್ ಎಲ್ಲ ಬರ್ಕೊಂಡ್ಮೇಲೆ ಮಾರ್ಕ್ ಮಾಡ್ಕೊತ ಹೋಗ, ಇದು ಮುಗೀತು ಈ ಥರ. ಇಲ್ಲ P2 ಓದಾತಿ, P2 ಸಿಲಾಬಸ್ ಬರೀ. ಸರ ಎಲ್ಲಿ ಬರೆಯೋದ್ರಿ ಅಂತಂದ್ರೆ ನಿಮ್ಮದೇ ಆದಂಥ ಒಂದು ನೋಟ್ಸಿಗೆ ಬುಕ್ ಬೇಕು, ಆ ಬುಕ್ನ್ಯಾಗ ಬರೀರಿ. ಇಲ್ಲ ಬೆಟ್ರ್ ಏನಂತಂದ್ರೆ ನೀವು ಸ್ಟಡಿ ಮಾಡೋ ಜಗದೊಳಗೆ ಅದನ್ನು ಬರೆದು ಹಚ್ಚಿಬಿಡ್ರಿ. ಅದಕ್ಕೆ ಹೇಳ್ತಾನೆ ನಾ ನೆಕ್ಸ್ಟ್ ಅದ ಐತಿ ನಾಳೆ ಕ್ಲಾಸ್ನಾಗ, ನೀವು ಸ್ಟಡಿ ಮಾಡೋ ಜಗದಾಗ ಏನೇನು ಇರಬೇಕಂತೆ ಅಲ್ಲಿ ಬರೆದು ಹಚ್ಚಿಬಿಡ್ರಿ ಅದನ್ನು. ಇಲ್ಲಿ ಕ್ಲಿಯರ್ ಆಯ್ತು ಏನಂತ,
ಸಿಲಾಬಸನ್ನು ಎಲ್ಲೂ ಸಿಗಲಿಲ್ಲ ಅಂದ್ರೆ ನಾ ಅದೇನೋ ಇಲ್ಲೈತೆ ಆ್ಯಪ್ನಾಗ ಹೋಗಿ ಕಾಸು ನೀವು ಏನು ಮಾಡ್ಬೋದು, ನೋಡಿ ಕಾಸು ಆರಾಮ್ ಬರಿಬೋದು. ಅದಂತೂ ನಿಮಗೆ ಅನುಕೂಲ ಐತಿ. ಅದಕ್ಕೋಸ್ಕರ ಈ ಆ್ಯಪನ್ನು ನೀವು ಏನು ಮಾಡ್ಕೊರಿ, ಇನ್ಸ್ಟಾಲ್ ಮಾಡ್ಕೊರಿ. ಸುಮಾರು 200ಕ್ಕಿಂತ ಹೆಚ್ಚು ಜನ ಇನ್ಸ್ಟಾಲ್ ಮಾಡಿದಾರೆ ನೋಡ್ರಿ, ಯೂಸ್ ಮಾಡತ್ತಾರ. ಅದನ್ನು ಇನ್ಸ್ಟಾಲ್ ಮಾಡ್ಕೊರಿ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಸಿಲೆಬಸನ್ನು ನಾವು ಬರ್ಕೊಂಡ್ಬಿಟ್ಟು ಈಗ ಕೇವಲ ಟಿ ಇ ಟಿ, ನಾಟ್ ಓನ್ಲಿ ಟಿ ಇ ಟಿ, ಯಾವ ಬೇಕಾದ ಎಕ್ಸಾಮ್ ಬರೀರಿ, ಸಿಲೆಬಸ್ ಅನ್ನೋದು ಏನಂತಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಇಂಪಾರ್ಟೆಂಟ್. ಫಸ್ಟ್ ಯು ಹ್ಯಾವ್ ಟು ಅದನ್ನು ಸಿಲೆಬಸ್ಸನ್ನು ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಭಾಳಷ್ಟು ಬೆನಿಫಿಟ್ ಆಗ್ತೈತಿ. ಓಕೆ, ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ. ದೆನ್ ನೆಕ್ಸ್ಟ್ ನೋಡಿರಿ, ಇಲ್ಲಿ ನಾವು ಒಂದು ಸಿಲೆಬಸ್ಸದ್ದು ಮುಗಿಸಿದ್ವು. ಇದು ಭಾಳಷ್ಟು ಇಂಪಾರ್ಟೆಂಟಾ. ಇಲ್ಲಿ ನೀವು ಭಾಳಷ್ಟು ಗೊಂದಲಕ್ಕೆ ಈಡಾಗತ್ತೀರಿ. ರೆಫರೆನ್ಸ್ ಬುಕ್ಸ್ಗಳು ಪಿ2 ಅಂತಂದ್ರೆ ಪೇಪರ್ 2ಗೆ ಸಂಬಂಧಪಟ್ಟಂಗೆ ಹೇಳ್ತಾನೆ. ನಿಮಗೆ ಭಾಳಷ್ಟು ಜನ ಹೇಳತ್ತಾರೆ ರೆಫರೆನ್ಸ್ ಬುಕ್ ಏನಂತಂದ್ರೆ ಆ ಬುಕ್ ಓದಿ, ಈ ಬುಕ್ ಓದಿ, ಆ ಥರ ಬುಕ್ ಓದಿ, ಆ ಥರ ಬುಕ್ ಓದಿ. ಯಾವುದು ಬೇಡ. ಈಗ ನಾ ಹೇಳೋದು ಅಷ್ಟು ಮಾಡಿರಿ. ಇಲ್ಲಿ ನೋಡಿ, ಕನ್ನಡಕ್ಕೆ ನೀವು 6th ಎಲ್ಲಿ ತನ 12th, ಇಲ್ಲ ಅಂತಂದ್ರೆ 10th. 6th 12th ಅಥವಾ 10thವರೆಗೂ ಏನು ಓದ್ಬೇಕಂತಂದ್ರೆ ಪಾಠ ಅಥವಾ ಪಾಠ ಮತ್ತು ಪದ್ಯದ ಹಿಂದಿರ್ತಾವೆ ನೋಡ್ರಿ ಇವು ಭಾಷಾಭ್ಯಾಸ ಅಂತ ಇರ್ತೈತಿ. ಆ ಭಾಷಾಭ್ಯಾಸದಲ್ಲಿರುವಂಥ ವ್ಯಾಕರಣವನ್ನು ಮಾಡ್ರೆ ಸಾಕು. 6th 10th ಅಥವಾ 12thವರೆಗೂ. ಇಲ್ಲ ಅಂತಂದ್ರೆ ನಿಮಗೆ 5th ಐತಿ. ನೀವು 5th ಬುಕ್ನಾಗ ನೋಡ್ರೂ ಅಲ್ಲಿಯೂ ಗ್ರಾಮರ್ ಪಾರ್ಟ್ ಐತಿ. ಅದನ್ನು ನೀವು ಬರೀ ಪುಸ್ತಕದಿಂದ ಗ್ರಾಮರ್ ಪಾರ್ಟ್ಗಳನ್ನೆಲ್ಲ ಫೋನ್ಯಾಗ ಸ್ಕ್ರೀನ್ಶಾಟ್ ಹೊಡೆದು ಒಂದು PDF ಮಾಡ್ಕೊಂಡ್ರೆ ನಿಮ್ಮ ನೋಟ್ಸ್ ರೆಡಿ ಆಯ್ತು. ತಿಳಿತು? ಒಂದು ಸ್ಕ್ರೀನ್ಶಾಟ್ ಹೊಡೆದು ಫೋನ್ಯಾಗ PDF ಮಾಡ್ಕೊಂಬಿಡ್ರಿ, ಅದನ್ನು ಓದ್ರಿ. ಎಲ್ಲ ಬುಕ್ ಸಿಕ್ಕಿಲ್ಲ, ನಿನ್ನ ಹೇಳಿದನಲ್ಲ ವೆಬ್ಸೈಟ್ ಲಾಸ್ಟ್ ಕ್ಲಾಸ್ನಾಗ, ಆ ವೆಬ್ಸೈಟ್ನಾಗ ಹೋಗ್ರಿ, ಅಲ್ಲಿ ತಗೋರಿ, ಅಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಅಲ್ಲಿ ಇಟ್ಕೊಂಬಿಡ್ರಿ. ನೋಡಿರಿ, ಕನ್ನಡದಂತೂ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂತಂದ್ರೆ ಗ್ರಾಮರ್ನಿಂದ ಬರೋವನ್ನ 3 to 4 ಕ್ವಶನ್. ಮತ್ತು ಪೆಡಗಾಜಿಗೆ ಏನು ಮಾಡ್ಬೇಕಂತಂದ್ರೆ ಪೆಡಗಾಜಿಗೆ ಅದ್ರ ರಿಲೇಟೆಡ್ ಆಗಿರುವಂಥ ನೋಟ್ಸ್ಗಳದು ನಿಮಗೆ ಅವೈಲೇಬಲ್ ಸಿಕ್ಕರೆ ಮಾಡ್ಬೇಕು. ಇಲ್ಲಂತಂದ್ರೆ ನಾವು ಕ್ಲಾಸ ಮಾಡ್ತೇವೆ. ಈಗ ಬ್ಯಾಚ್ ಹಾಕಿದೆ ನೋಡ್ರಿ. ನೆಕ್ಸ್ಟ್ ಅದ್ರೊಳಗನ್ನ ನಿಮಗೆ ಕನ್ನಡ ಮತ್ತು ಇಂಗ್ಲೀಷು CDP ಎಲ್ಲ ಆ್ಯಡ್ ಆಗ್ತೈತಿ. ಯಾಕೆ ಆ ರೀತಿ ಮಾಡಿದಾನಲ್ಲಿ ನೆಕ್ಸ್ಟ್ ನಾ ಹೇಳ್ತೇನೆ ನಿಮಗೆ. ಇಲ್ಲಿ ನೋಡಿ, ಈ ರೀತಿ ಆಯಿತು. ಇಲ್ಲಿ ನಿಮಗೆ 13ರಿಂದ 14 ಕ್ವಶನ್ಗಳು ಬರೀ ನಿಂಗೆ ಕನ್ನಡ ಓದಾಕೆ ಬಂದ್ರೆ ಸಾಕು, ತೆಗಿತೀವಿ. 13ರಿಂದ 14 ಕನ್ನಡ ಓದಾಕೆ ಬಂದ್ರೆ ತೆಗಿತೀರಿ. ಗ್ರಾಮರ್ ಈಸಿ ಆಗಿರುವಂಥದ್ದು ಇರ್ತೈತಿ, ಭಾಳ ಟೆನ್ಷನ್ ತೊಗೋಬೇಡ್ರಿ. ಇಂಗ್ಲೀಷ್ ಸೇಮ್, ಇದು ಕೂಡ 6th 10th ಸಾಕು. 6th 10th ಇದು ಏನಂತಂದ್ರೆ ಟೆಕ್ಸ್ಟ್ ಬುಕ್ಕನ, ಇದು ಟೆಕ್ಸ್ಟ್ ಬುಕ್, ಬೇರೆ ಕಡೆ ಎಲ್ಲೂ ಹೋಗಬೇಡ. ಟೆಕ್ಸ್ಟ್ ಬುಕ್ ಹಿಂದನ ಅದಾವ, ಅದನ್ನು ತಗೋ, ರೆಫರೆನ್ಸ್ ಆಗಿಟ್ಕೋ, ರೆಫರ್ ಮಾಡು, ಮುಗೀತು. ಅಲ್ಲಿಯೂ ಕೂಡ ಏನಂತಂದ್ರೆ ಪೆಡಗಾಜಿ ಅಂತ ಬರ್ತೈತಿ. ಆಲ್ರೆಡಿ ನಾವು ಒಂದಷ್ಟು ಕ್ಲಾಸ್ ಮಾಡಿದೆವು ನೋಡ್ರಿ, ಅದನ್ನು ನೋಡ್ರಿ, ಕ್ಲಿಯರನ್ನ ಆಗ್ತೈತಿ. 3 ಕ್ಲಾಸ್ನಾಗ ಪೆಡಗಾಜಿನೂ ಆಗೈತಿ, ಅವು ಅದಾವ, ಅದನ್ನು ನೋಡಿ. ನೆಕ್ಸ್ಟ್ ಏನಂತಂದ್ರೆ ಇಲ್ಲೇ CDPಗೆ ಸಂಬಂಧಪಟ್ಟಂಗೆ ಸರ್ ಎಷ್ಟು ಓದ್ರೂ ತಿಳಿವಾತಲ್ರಿ CDP ಅಂತಂತಾರೆ ನೀವು. ನೋಡಿ, ಇಲ್ಲಿ ಒಂದೆರಡು ಬುಕ್ ಲಿಸ್ಟ್ ಹಾಕಿದ್ದಾನೆ. ಇವ್ರು ಯಾರೂ ನಂಗೆ ಅಮೌಂಟ್ ಕೊಡೋದಿಲ್ಲ, ಇವ್ರಿಗೆಲ್ಲ ನಾ ಯಾರಂತ ಗೊತ್ತಿರೋದಿಲ್ಲ, ಅದನ್ನು ತಿಳ್ಕೊಂಬಿಡ್ರಿ ನೀವು. ನಿಮ್ಮ ಸಂಬಂಧ ಹಾಕಿದನ್ನ ಇಲ್ಲಿ ನೋಡಿ, ನಾವು ರೆಫರ್ ಮಾಡಿದ ಬುಕ್ ನೋಡ್ರಿ. ಇದು ಅಂದ್ರೆ ನಾವು ಪಾಸ್ ಆಗುವಾಗ ನಾವು ಓದಿದಂಥ ಬುಕ್ ಇದು, ಶೈಕ್ಷಣಿಕ ಮನೋವಿಜ್ಞಾನ. ಇದನ್ನು ನಾವು ರೆಫರ್ ಮಾಡಿದ್ದು. ಇನ್ನು ಇದು ಒಂದು ಐತೆ ನೋಡಿ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಂಬಂಧ. ಇದು KM ಸುರೇಶ್ ಅವರದ್ದು. ಇದು ವಾಮದೇವಪ್ಪ ಅಂತಂದ್ರೆ ಈಗ ಇದು ಗೌರ್ಮೆಂಟ್ ಆಫಿಷಿಯಲಿ ಅದು ಅನೌನ್ಸ್ಮೆಂಟ್ ಐತಿ. ನಿಮ್ಗೆ ಅವ್ರು ಹೇಳೇ ಬಿಟ್ಟಿದ್ದಾರೆ ಇದನ್ನು ಓದ್ರಿ ಅಂತೇಳಿ. 2ಕ್ಕೆ ಹೋಗಿ ಯಾವುದಾದ್ರೂ ಇಟ್ಕೋರಿ ರೆಫರೆನ್ಸ್ ಆಗಿ. ಆದರೆ ನೀವು ಎಷ್ಟೇ ಓದ್ರಿ, ಅಲ್ಲಿ ಕೇಳೋದು ಅಪ್ಲೈಡ್ ಮಾದರಿಯ ಕ್ವಶನನ್ನು ಕೇಳ್ತಾರೋ, ನೀವು ಓದ್ಕೋರಿ ಇದನ್ನು, ಈ ಬುಕ್. ಇಲ್ಲಿ ಉಳ್ದಲ್ಲಿ ಬುಕ್ ಬ್ಯಾಡ್ ನಮಗೆ, ಈ CDPಗೆ ಬಂದಾಗ ಬುಕ್ ಬೇಕಾಗ್ತೈತಿ, ಅದಕ್ಕೋಸ್ಕರ ಹಾಕಿದನ್ನು. ಮತ್ತು ಸರ್ ಅಡ್ವರ್ಟೈಸ್ಮೆಂಟ್ ಮಾಡೋದ್ರೇನ್ರಿ? ಇಲ್ಲ, ನಿಮಗೋಸ್ಕರ ಅಂತೇಳಿ ಅವನ್ನೆರಡು ಹಾಕಿದ್ದಾನೆ ನೋಡ್ರಿ. ಇಲ್ಲಿಗೆ ನಿಮಗೆ ಏನಂತಂದ್ರೆ 3 ವಿಷಯದ ರೆಫರೆನ್ಸ್ ಬುಕ್. ಮತ್ತು ಇಲ್ಲೇ ಕ್ಲಿಯರ್ ಮಾಡ್ತಾನೆ ನೋಡ್ರಿ. ಇದು P1ಗನು ಇದೆ, P2ಗನು ಇದೆ ನೋಡ್ರಿ. ಅಂದ್ರೆ ಪೇಪರ್ 1 ಮತ್ತು ಪೇಪರ್ 2ಗೆ ಸೇಮ್ ಇರ್ತೈತಿ, ಏನು ಚೇಂಜಸ್ ಇರೋದಿಲ್ಲ. ಅಲ್ಲಿ ಇದ ಬುಕ್ಕನ್ನು ರೆಫರ್ ಮಾಡಿರಿ, ಇದನ್ನು ಮಾಡಿರಿ, ಬೆಟ್ರ್ ಐತಿ. ನೆಕ್ಸ್ಟ್ ನೋಡ್ರಿ, ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ಇಲ್ಲಿ ಯಾವುದೋ ಆಥರ್ ಬುಕ್ ಓದಿರಂತಂದ್ರೆ ಆಗೋದಿಲ್ಲ. ಅಂದ್ರೆ ನಿಮಗೆ ನಾಲೆಜ್ ಭಾಳ ಬರ್ಬೋದು, ಬಟ್ ಅಲ್ಲಿ ಪೇಪರಿಗೆ ಬೇಕಾಗಿರುವಂಥ ನಾಲೆಜ್ ಏನೈತಿ 6th 12th. ಸರ 10th ಐತಲ್ರಿ, ಎಸ್ ಓದ್ರಿ, 10th ಓದ್ರಿ, 12th ಓದ್ಬಿಡ್ರಿ. 6th 12th ಹೆಂಗೆ ಓದ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಐತಿ. ಆ ಬುಕ್ ಐತ್ರಿ, ಅದರ ಓದೋದು ಹೆಂಗೈತಿ ಎಲ್ಲವನ್ನ ಓದ್ಕೊಂತ ಭಾಳಷ್ಟು ಆಗ್ತೈತೆ. ಅದು ಶಾನೆತನಲೇ ಓದಬೇಕು. ಹೆಂಗೆ ಓದ್ಬೇಕ್ರಿ ಅಂತಂದ್ರೆ ನಿಮ್ಮ ಕಡೆ TET ಸಿಲೆಬಸ್ ಇರ್ಬೇಕು. ನಾ ಏನಿಲ್ಲ ಎಲ್ಲಿ ಸಿಗ್ತೈತಂತೆ, ಈ TET ಸಿಲೆಬಸನ್ನು ತೆಗೆದುಕೊಂಡು ಅದರ ಮೇಲೆ ನೀವು ನೋಟ್ಸ್ ಮಾಡ್ಕೊಂಡು ಓದಬೇಕು. ಸರ ಭಾಳ ನನಗೇನು ತಿಳಿವಾತ್ರಿ ಅಂತಂದ್ರೆ
499 ಓನ್ಲಿ. ಎಷ್ಟು? 6 ಮಂತ್ಸ್, 6 ತಿಂಗಳ ಕ್ಲಾಸ್. ಯಾವಾಗ ಚಾಲೂ ಆಗ್ತೈತಿ? 10ನೇ ತಾರೀಕು ಚಾಲೂ ಆಗ್ತೈತಿ. ಜಾಯಿನ್ ಆಗ್ರಿ. ನಾನು ನಿಮಗೆಲ್ಲ ನೋಟ್ಸ್ ಬರೆಸ್ತೇನೆ, ರಿಟರ್ನ್ ಫಾರ್ಮ್ಯಾಟ್ನಾಗ ಬರೆಸ್ಕೊಡ್ತೇನೆ. ಇದನ್ನು 6th-ದಿಂದ 12th ಏನು ಸಿಲೆಬಸ್ ಐತಿ ಅಲ್ಲಿ ಪೇಪರ್ನಾಗ ಯಾವ್ದು ಪ್ಯಾಟರ್ನ್ ಐತಿ ಆ ಪ್ಯಾಟರ್ನ್ ವೈಸನ್ನು ಮಾಡಿಕೊಡ್ತೇನೆ ನಾನು. ಎಷ್ಟು? 499 ರೂಪಾಯಿ. ಇಲ್ಲಿ ಏನು SS ಕ್ಲಾಸು ಪ್ಲಸ್ ಪೆಡಗಾಜಿ ಎರಡೂ ಇರ್ತೈತಿ. ಇದು ನೋಡಿ, ಇದು ಕ್ಲಿಯರ್ ಆಯಿತು. ಇದಕ್ಕೇನು ಭಾಳ ಏನು ಹೆಚ್ಚಿಂದೇನಿಲ್ಲ. ನೀವು ಆಥರ್ ಬುಕ್ ತೊಗೊಂಡು ದೊಡ್ಡ ಹಿಡ್ಕೊಂಡು ಕುಂತು ಓದಿರಿ ಅಂತಂದ್ರೆ ಸಣ್ಣ ಪಾಯಿಂಟ್ ಮಿಸ್ ಆಗ್ತಾವೆ. ಎಲ್ಲೇ ನಿಮಗಿದು ಗೊತ್ತೇ, ನಿಮಗಿದು ತಿಳಿದಿರಲಿ, ಆ ರೀತಿ ಕ್ವಶನ್ ಆಗ್ತಿರ್ತಾವೆ. ಇದು ಮ್ಯಾಥ್ಸ್ ಮತ್ತು ಸೈನ್ಸ್ನವ್ರು ನೋಡ್ರಿ. ಮ್ಯಾಥ್ಸ್ ಮತ್ತು ಸೈನ್ಸ್ನವರು 6th-ದಿಂದ 10th ಬುಕ್ ಓದಿಬಿಡ್ರಿ ನೀವು ಸಾಕು. ಯಾಕಂದ್ರೆ ನೀವು ಮ್ಯಾಥ್ಸ್ ಅಂತೂ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಈ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸೈನ್ಸ್ ಅಂತೂ ನಿಮ್ದು ಏನಾಗ್ತೈತಿ, ಬುಕ್ನಾಗಿಂದ ಬರ್ತಿರ್ತೈತಿ, ಬುಕ್ನಾಗಿಂದ ಓದ್ರಿ. ಇಲ್ಲಿಗೆ ನಿಮ್ಮದು 6th to 10th ಸಾಕು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಿಲ್ಲ, 6th to 10th ಕ್ಲಿಯರ್ ಆಗಿಬಿಡ್ತೈತಿ. ಇಲ್ಲಿಷ್ಟು ಗೊತ್ತಾಯ್ತು ನಿಮಗೆ, ಈ ವಿಷಯ ತಿಳಿತು ನೋಡಿ. ಇದು ಪೇಪರ್ 2ಗೆ ಸಂಬಂಧಪಟ್ಟಂಗೆ. ಇದು ಸರ ಪೇಪರ್ 1ಗೆ ಸಂಬಂಧಪಟ್ಟಂಗೆ ಏನು ರೀ ಅಂತಂದ್ರೆ, ಪೇಪರ್ 1 ಭಾಳಷ್ಟು ಈಸಿ ನೋಡ್ರಿ. ಇಲ್ಲಿ ಏನಂತಂದ್ರೆ ಇಲ್ಲಿ 3 to 6th ಓದ್ರಿ. ಇಲ್ಲಿ 3 to 6th ಅಥವಾ 5th ಇಷ್ಟ. ಆದರೆ ನೀವು ಕನ್ನಡ ಓದಾತಾರೆ ಅಂದ್ರೆ ಬೆಟರ್ ಏನು ಮಾಡ್ರಿ ಅಂತಂದ್ರೆ ಇಲ್ಲಿ 10th ತನಕ ಓದ್ರಿ. ಯಾಕಂದರೆ ಇಲ್ಲಿ 3ನೇ ಒಳಗೆ ಏನೈತ್ರಿ ಗ್ರಾಮರ, ಅಲ್ಲಿ 3ನೇ ಒಳಗೆ ಏನೂ ಇರೋದೇ ಇಲ್ಲ. ಅದಕ್ಕೋಸ್ಕರ ನೀವು 10th ತನಕ ಓದ್ರಿ. ಅಪ್ ಟು ಕನ್ನಡ ಗ್ರಾಮರ್ ಬೇಕಾಗಿತ್ತಂದ್ರೆ ಸೇಮ್ ಅದೇ ಪೆಡಗಾಜಿನ ಇರ್ತೈತಿ, ಅದೇ ಥರನ ಇರ್ತೈತಿ. ಇಂಗ್ಲೀಷನ್ನು ತೆಗೆದುಕೊಂಡಾಗ ಇಂಗ್ಲೀಷನ್ನು ಅಷ್ಟೇ ಮಾಡಿರಿ. ಯಾಕಂದರೆ ಇದು ಗ್ರಾಮರ್ ಐತಿ. ಗ್ರಾಮರ್ ಅಂತಂದ್ರೆ 10th ಒಳಗಿನ ಗ್ರಾಮರ್. ಅವ ಏನಿರ್ತೈತಿ ರೀ, ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ತೈತಿ, ಆರ್ಟಿಕಲ್ಸ್ ಇರ್ತಾವೆ, ಆ್ಯಂಟೋನಿಮ್ಸ್ ಸಿನಾನಿಮ್ಸ್ ಅಂತ ಇರ್ತಾವೆ, ಆಮೇಲೆ ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು, ಈ ರೀತಿಯಾಗಿರುವಂಥ ಕ್ವಶನ್ಗಳೇ ಬರ್ಬೇಕಲ್ರಿ, ಬೇರೆ ಏನು ಬರ್ತಾವೆ ಆ ರೀತಿ. ಆಮೇಲೆ ನಾವು ಇದು ಏನಂತಂದ್ರೆ ಇವನು ಫೈಂಡ್ ಔಟ್ ಮಾಡೋದಿರ್ತೈತಿ. ಒಂದಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ತಾವೆ, ಅವನ್ನೆಲ್ಲ ಫೈಂಡ್ ಔಟ್ ಮಾಡೋದು, ಆ ರೀತಿಯಾಗಿರುವಂಥದ್ದು. ಅಲ್ಲೇ ನೀವು ಓದಿ ಬರೋದ್ರಿ ಅಂತಂದ್ರೆ ಅದು 13-14 ಕ್ವಶನ್ ಅಲ್ಲೇ ಓದಿ ಬರೆಯೋದಿರ್ತೈತಿ. ಇಂಗ್ಲೀಷ್ ಒಂದು ಸ್ವಲ್ಪ ಓದಾಕೆ ಬಂದ್ರೆ ಸಾಕು. ಇಲ್ಲಿ ನೋಡಿ, ಮ್ಯಾಥ್ಸ್ ಅಂತ ಬಂದಾಗ ಇವ್ರ ಮ್ಯಾಥ್ಸ್ ಅಂತಂದ್ರೆ ಈಗ 3 to 5th ಈ ಮ್ಯಾಥ್ಸ್ ಬೇಸಿಕ್ ಇರ್ತೈತಿ. EVS ಅಂತ ಬಂದಾಗ ಇದು ಕೂಡ 3 to 5th. ಅದ್ರ ಜೊತೆಗೆ ಒಂದು ಸ್ವಲ್ಪ GK ನೋಡ್ಕೊರಿ. GK ಅಂದರೆ ಎವರ್ ಗ್ರೀನ್ GK ಅಂತ ಇರ್ತೈತಿ ನೋಡ್ರಿ, ಬದಲಾಗದೇ ಇರುವಂಥವು. ಅದೊಂದು ಸ್ವಲ್ಪ ನೋಡ್ಕೊಂಡ್ರಿ ಅಂದ್ರೆ ಇಲ್ಲಿಗೆ ಮುಗಿದು ಹೋಯ್ತು. ಪೇಪರ್ 2 ಕಂಪೇರ್ ಮಾಡಿದ್ರೆ ಪೇಪರ್ 1 ಭಾಳಷ್ಟು ಈಸಿ. ಯಾಕಂತಂದ್ರೆ ಇಲ್ಲಿ ಮ್ಯಾಥ್ಸು ಮತ್ತು EVSನಾಗ ಅವರು ಸ್ಕೋರ್ ಮಾಡೇ ಬಿಟ್ಟಿರ್ತಾರೆ. ಈ ರೀತಿಯಾಗಿರುವಂಥದ್ದು. ಇಲ್ಲಿ ಮ್ಯಾಥ್ಸ್ ಅಂತೂ ನಿಮಗೆ ಈಸಿಯಾಗಿ ಬರುವಂಥವು ಮ್ಯಾಥ್ಸೇ ಇರ್ತಾವೆ. ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂಗಿದು ಇಷ್ಟು ತಿಳಿತು ಅಂತ ತಿಳ್ಕೊತೇನೆ ನಿಮಗೆ. ಏನಿಲ್ಲ, ಭಾಳಷ್ಟು ಈಸಿಯಾಗಿರುವಂಥದ್ದು ಐತಿ. ಏನು ನಿಮ್ಗೆ ಇಷ್ಟೇನು ಡಿಫಿಕಲ್ಟ್ ಅಂತ ಅನ್ನಿಸ್ಲಿಲ್ಲ. ಈಗ ಇಲ್ಲಿ ಏನಂತಂದರೆ ಈಗ ನಾವು ನೋಡ್ರಿ, ಇಲ್ಲಿ 1ನೇ ತಾರೀಕಿನಿಂದ ಅಡ್ಮಿಷನ್ ಚಾಲು ಹಾಕವು. ನೀವು ಈಗ ತೊಗೊಳ್ಬೋದು, ಈಗನೂ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಏಪ್ರಿಲ್ 10ರಿಂದ ನಾ ಕ್ಲಾಸ್ ಚಾಲೂ ಮಾಡ್ತೇನೆ. ಇಲ್ಲಿ ಈ ಆ್ಯಪ್ನಲ್ಲಿ ಕ್ಲಾಸ್ ಇರ್ತಾವೆ. ಕ್ಲಾಸ್ ಎಲ್ಲಿರ್ತೈತಿ ರೀ ಸರ್ ಅಂತಂದರೆ ಆ್ಯಪ್ನಲ್ಲಿ ಇರ್ತೈತಿ, ಯೂಟ್ಯೂಬ್ನಾಗಲ್ಲ. ಇಲ್ಲಿ ಆ್ಯಪ್ನಲ್ಲಿ ಕ್ಲಾಸ್ ಇರ್ತೈತಿ. ಮತ್ತು ನಿಮ್ಗೆ ಅಲ್ಲಿ ಹೆಂಗಿರ್ತೈತೆ ಅಂತಂದ್ರೆ ನೀವು ಅಲ್ಲಿ ಕಮೆಂಟ್ ಮಾಡಿಕಾಸ್ ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಮತ್ತು ಅಲ್ಲಿ ನೋಟ್ಸ್ಗಳನ್ನೆಲ್ಲ ಹೇಳ್ಕೊತ ಹೋಗ್ತೀವಿ. ನೋಟ್ಸ್ಗಳನ್ನು ಬರೆಸ್ತಾ ಅದನ್ನು ನಿಮ್ಗೆ ಅದ್ರೊಳಗೆ ಇಂಪಾರ್ಟೆಂಟ್ ಪಾಯಿಂಟು MCQ ಎಲ್ಲನೂ ಇರ್ತೈತಿ. MCQನೂ ಹಾಕ್ತೇನೆ. ನಂದು ಕ್ಲಾಸ್ ಒಂದು ಸ್ವಲ್ಪ ಸ್ಪೆಷಲ್ ಆಗಿರ್ತೈತಿ ನೋಡ್ರಿ ಅಲ್ಲಿ ಯಾವ ರೀತಿ ಅಂತ. MCQನೂ ಇರ್ತೈತಿ, ಕ್ಲಾಸು ಇರ್ತೈತಿ. ಪ್ರತಿ ಪಾಠಗನ ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ಇರ್ತೈತಿ. ಆಮೇಲೆ ನಿಮಗೆ ಟೆಸ್ಟ್ಗಳು ಇರ್ತಾವೆ. ಆ ರೀತಿಯಾಗಿ ಕ್ಲಾಸ್ ಐತಿ. ಭಾಳಷ್ಟು ಕಡಿಮೆ ಅಮೌಂಟ್ನಾಗ ಐತಿ. ಎಷ್ಟು ಅಂತಂದ್ರೆ ಕೇವಲ ಇಲ್ಲಿ ನೋಡ್ರಿ, ಇಲ್ಲಿ ಹೋಗೈತಿ, ಕೇವಲ ಇಲ್ಲೇ 499, 500 ರೂಪಾಯಿಗೆ ₹1 ಕಡಿಮೆ. ಇಷ್ಟು ಎಷ್ಟು ಮಂತ್ ಅಂತಂದ್ರೆ 6 ತಿಂಗಳು ವ್ಯಾಲಿಡಿಟಿ ಐತಿ. 6 ಮಂತ್ ವ್ಯಾಲಿಡಿಟಿ ಐತಿ. ನೀವು ತಿಂಗಳಿಗೆ ₹100 ಕೊಟ್ಟಂಗಲ್ಲ, ತಿಂಗಳಿಗೆ ಒಂದು ₹80 ಮೇಲೆ ಕೊಟ್ಟಂಗೆ ಆಗ್ತೈತಿ ಅಷ್ಟೇ. ನೀವು ಏನು ಜಾಸ್ತಿ ಅಮೌಂಟ್ ಏನು ಪೇ ಆದಂಗೆ ಆಗೋದಿಲ್ಲ. ನಿಮಗೆ ಏನರ ಡೌಟ್ ಇತ್ತಂದ್ರೆ ಈ ನಂಬರ್ಗೆ ಫೋನ್ ಹಚ್ಚಿರಿ. ಮತ್ತು ಈ ಬ್ಯಾಚಿಗೆ ನೀವು ಜಾಯ್ನ್ ಆಗೋದ್ರಿಂದ ಏನಾಗ್ತೈತಿ, ನಿಮ್ಗೆ ಒಂದು ಸಬ್ಜೆಕ್ಟ್ ಎಲ್ಲ ಕ್ಲಿಯರ್ ಆಗ್ತೈತಿ. ನೀವು ಸರ ನಮ್ಗೆ ಕಾಂಬೋ ಆಫರ್ ಯಾಕೆ ಇಟ್ಟಿಲ್ಲ ಅಂತ ಕೇಳ್ತೀರಿ. ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತಾನೆ. ಈಗ ಭಾಳ ಜನ ನಿಮ್ಗೆ ಹೇಳ್ತಿರ್ತಾರೆ ಎಲ್ಲ ಕೂಡಿಸನ್ನ ತಗೋರಿ ಅಂತಿರ್ತಾರೆ. ನಾನು ಬೇರೆದವ್ರದ್ದು ಹೇಳೋದಿಲ್ಲ, ನಂದು ಅಷ್ಟು ಮಾತಾಡ್ತೀನಿ. ಕಾಂಬೋ ಆಫರ್ ಅಂತ ಇರ್ತೈತಿ. ಈ ಕಾಂಬೋ ಆಫರ್ ಎಷ್ಟಕ್ಕೆ ಇರ್ತೈತಿ ರೀ ಸರ? ₹2,000 ಇಟ್ಟಿರ್ತಾರೆ 6 ತಿಂಗಳು ಅಂತ ಇರಿ. ₹2,000 6 ತಿಂಗಳ ಕ್ಲಾಸ್ ಅಂತ ಇರಿ. ಇಲ್ಲಿ ಯಾವ್ಯಾವ ವಿಷಯ ಬರ್ತಾವೆ? ಕನ್ನಡ ಬರ್ತೈತಿ, ಇಂಗ್ಲೀಷ್ ಬರ್ತೈತಿ, ಆಮೇಲೆ CDP ಬರ್ತೈತಿ. ಅದಾದಮೇಲೆ ಇನ್ನೊಂದು ಯಾವ ವಿಷಯ ಬಂತು? ಈಗ SS ಅಂತೇ ಬಂತು. ಈಗ ನಾನು ನಿಮಗೆ ಎಕ್ಸಾಂಪಲ್ ಕೊಡತ್ತೇನೆ. ಇಷ್ಟೆಲ್ಲ ವಿಷಯಗಳು ಬಂದವು.
ಕಾಣತಿಲ್ಲ ಅನ್ನಿಸ್ತೈತೆ ನಿಮಗಿದ ನೋಡಿ. ಇಲ್ಲಿ ಕನ್ನಡ, ಇಂಗ್ಲೀಷು, CDP, ಇನ್ನೊಂದು SS. ಈಗ ನಾನು ನಿಮಗೆ ಹೇಳ್ತೇನೆ ನೋಡಿ, ಇಲ್ಲಿ 60 ಕ್ವಶನ್ ಅದಾವೆ, 60 ಮಾರ್ಕ್ಸ್. ಇಲ್ಲಿ 30, ಇಲ್ಲಿ 30, ಇಲ್ಲಿ 30 ಐತಿ. ಈಗ ನಿಂಗೆ ಕನ್ನಡ ಈಸಿ ಐತಿ, ನಿಂಗೆ ಕನ್ನಡ ಬರ್ತಿತ್ತಂತ ಏರಿ ಆ ಕಾಂಬೋದಾಗ ಕನ್ನಡ ವೇಸ್ಟ್ ಆಗಿಬಿಡ್ತೈತಿ ನಿಮ್ದು. ಕರೆಕ್ಟಾ? ಇಲ್ಲ ಇಂಗ್ಲೀಷ್ ಬರ್ತಿತ್ತಂದ್ರೆ ಇಂಗ್ಲೀಷ್ ವೇಸ್ಟ್ ಆಕೈತಿ. ನಿನಗೆ ಬೇಕಾಗಿರೋದು CDP ಮತ್ತು SS ಎರಡೇ ಬೇಕಾಗಿರ್ತಾವೆ. ಇವೆರಡರ ಸಂಬಂಧ ನೀ 2,000 ರೂಪಾಯಿ ಕೊಡಿದ್ಲೆ ಇಂಥವನ್ನ ಈಗ ಒಂದು 500 ರೂಪಾಯಿಗೆ ಒಂದು ಕ್ಲಾಸ, ಇನ್ನೊಂದು 300-400 ರೂಪಾಯಿಗೆ ಇನ್ನೊಂದು ಕ್ಲಾಸ್ ತೊಗೊಂಡು ಅಂದ್ರೆ ನಿನ್ನ ಅಮೌಂಟ್ ಉಳಿತಾವೆ. ಥಿಂಕ್ ಮಾಡಿ ಇದನ್ನು ಮಾಡಬೇಕು. ಮತ್ತು ಇನ್ನೊಂದು ಏನಂತಂದ್ರೆ ಇಲ್ಲಿ ಒಳಗೆ ಕ್ಲಾಸ್ಗಳು ಹೆಂಗೆ ನಡೀತಾವೆ ಗೊತ್ತಿರೋದಿಲ್ಲ. ಮೊದಲು ಒಂದು ನೀವು ತೊಗೊಂಡ್ರಿ ಅಂತಂದ್ರೆ ಒಂದು ಐಡಿಯಾ ಬರ್ತೈತೆ ನಿಮ್ಗೆ ಯಾವ ರೀತಿ ಇರ್ಬೋದು ಅಂತೇಳಿ. ಅದರ ಸಂಬಂಧ ಇದನ್ನು ಕ್ಲಾಸ್ ಹಾಕಿದ್ದು. ಮತ್ತು ಇಲ್ಲಿ ಭಾಳಷ್ಟು ನಿಮಗೆ ಸಕ್ಸಸ್ ಆಗಕ್ಕೆ ಟಿಪ್ಸ್ಗಳನ್ನು ಇರ್ತೈತಿ ಮತ್ತು ನೋಟ್ಸ್ಗಳನ್ನು ಇರ್ತೈತಿ. ಇದು ಒಂದು ಬ್ಯಾಚಿಗೆ ಜಾಯ್ನ್ ಆಗ್ರಿ, 6 ತಿಂಗಳ ತನಕ ನೋಡ್ರಿ, ನಿಮಗೆ ಈ ಥರ ರಿಯಾಲಿಟಿ ಗೊತ್ತಾಗ್ತೈತಿ, ನಿಮ್ಮ ಕ್ಲಾಸ್ ಹೆಂಗೈತಂತೆ. ನೀವು ನೆಕ್ಸ್ಟ್ ಬ್ಯಾಚಿನಿಂದ ನೀವೇ ಪಬ್ಲಿಸಿಟಿ ಮಾಡ್ತೀರಿ. ಯಾಕಂತಂದ್ರೆ ಮೋರ್ ದ್ಯಾನ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್, 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಒಂದು 7 ವರ್ಷದ ಕೋಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂತಂದ್ರೆ ಆಲ್ರೆಡಿ ನಾ KS ಕೋಚಿಂಗನ್ನು ಮಾಡಿ ಒಂದು ಕೋಚಿಂಗ್ ಮುಗಿಸಿ ಒಂದು 4-5 ವರ್ಷ ಸ್ಟಡಿ ಮಾಡಿ ಮತ್ತೊಂದು ಸ್ಟಡಿ ಮಾಡಿ ಕಂಟಿನ್ಯೂ 4 ವರ್ಷದಿಂದ ಟೀಚಿಂಗ್ ಮಾಡತ್ತನ್ನು. ಹಾಗಾಗಿ ನಾವು ಹಲವಾರು ಬ್ಯಾಚ್ಗಳನ್ನು ಮಾಡಿದ್ದೀನಿ. ಸ್ವಂತ ವೈಯಕ್ತಿಕವಾಗಿ ನನ್ನ ಒಪಿನಿಯನ್, MA BEd ಅನ್ನುವಂತಹ ಕೋರ್ಸ್ಗಳನ್ನು ಮುಗಿಸಿ ನಾನೇ ಹಲವಾರು ಬ್ಯಾಚ್ ಮಾಡಿ ಒಂದು ಸಂಸ್ಥೆ ನಡೆಸತ್ತೇನಂತಂದ್ರೆ ನೀವು ತಿಳ್ಕೊಂಬಿಡ್ಬೇಕು ಯಾವ ರೀತಿ ಇರ್ಬೋದು. ಫಸ್ಟ್ ಟೈಮ್ ಏನಂತಂದ್ರೆ ಇಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮಿಗೆ ಬಂದು ಕ್ಲಾಸ್ ಮಾಡೋನು, ಅತಿ ಕಡಿಮೆ ಅಮೌಂಟ್ನಾಗ ಸಕ್ಸಸ್ ಮಾಡಿಕೊಡೋನು ಅನ್ನುವಂಥ ಉದ್ದೇಶ. ಅದಕ್ಕೋಸ್ಕರ ಇದನ್ನು ಹಾಕಿದ್ದು. ಇಲ್ಲಿ ನಿಮಗೆ ಯೂಟ್ಯೂಬ್ನಾಗ ಇದು ಟಿಪ್ಸ್ಗಳ ಕ್ಲಾಸ್ ಮಾಡಿ ಡೈಲಿ ಇರ್ತಾವೆ, 2 ದಿನಕ್ಕೊಮ್ಮೆ ಇರ್ತೈತಿ. ಇವತ್ತಿನ ಕ್ಲಾಸ್ನಾಗ ನಾವು ಏನೇನು ನೋಡಿದ್ವಿ ರೀ, ಒಂದು ಟಾರ್ಗೆಟನ್ನು ಹಾಕೊಳ್ಳೋದು ನೋಡಿದ್ದು. ಟಾರ್ಗೆಟ್ ಹಾಕಿರಿ ನೀವು 110 ಮತ್ತು ನೀವು ಯಾವ ಜಾಬ್ಗಂತ ಹಾಕಿರಿ. 2ನೇದು ನಿಮ್ಗೆ ಇಷ್ಟವಾಗಿರುವಂಥ ವಿಷಯದಿಂದ ತೊಗೊಂಬಂದ್ರಿ. 3ನೇದು ಏನು ಮಾಡಿರಿ ನೀವು, ಅಲ್ಲಿ ಸಿಲಾಬಸ್ಸನ್ನು ಬರ್ಕೊಂಡ್ರಿ, ಇಲ್ಲ ನಾವು ಮ್ಯಾಪ್ನಾಗ ಐತಿ ನೋಡ್ತೀರಿ. 4ನೇದು ಏನಂತಂದ್ರೆ ಇಲ್ಲಿ 4ನೇದರಲ್ಲಿ ಏನು ನೋಡಿದ್ವು ನಾವಿಲ್ಲಿ, ಇವು ವಿಷಯಗಳಿಗೆ ಅನುಸಾರಿಗೆ ರೆಫರೆನ್ಸ್ ಬುಕ್ಕನ್ನು ನೋಡಿದ್ವು. ಅಲ್ಲಿ ಲಾಸ್ಟ್ ಒಂದು ಬಿಟ್ಟಿನಿ ನೋಡ್ರಿ, ಏನಂತಂದ್ರೆ ಕ್ವಶನ್ ಬ್ಯಾಂಕ್. ಇದು ಭಾಳಷ್ಟು ಇಂಪಾರ್ಟೆಂಟ್ ನೋಡಿ. ಈ ಕ್ವಶನ್ ಬ್ಯಾಂಕನ್ನು ತೆಗೆದುಕೋರಿ ನೀವು. ಕ್ವಶನ್ ಬ್ಯಾಂಕನ್ನು ತೆಗೆದುಕೊಂಡ ಯಾವ ಥರ ಕ್ವಶನ್ ಬಂದಾವ ಅಂತ ಗೊತ್ತಾಕೈತೆ. ಆ ಕ್ವಶನ್ ನೋಡ್ರಿ ನೀವು. ಮೊದಲು ಓದೋಕ್ಕಿಂತ ಮುಂಚೆ ಕ್ವಶನ್ ಬ್ಯಾಂಕ್ ತೊಗೋರಿ, ಯಾವ ಥರ ಯಾವ ಪಾರ್ಟ್ನಾಗ ಎಷ್ಟು ಕ್ವಶನ್ ಬಂದಾವ ನೋಡ್ರಿ, ಅಲ್ಲಿ ಜಾಸ್ತಿ ಓದಬೇಕು. ಹಳೆ ಕ್ವಶನ್ ಬ್ಯಾಂಕ್ ಭಾಳ ಯೂಸ್ಫುಲ್ ಆಗ್ತೈತಿ. ಯಾಕಂತಂದ್ರೆ ಈಗ ನಡೀತು ನೋಡಿ ಎಕ್ಸಾಮ್ 2025, ಈಗ 25ದಲ್ಲಿ ನಡೆದಂಥ ಎಕ್ಸಾಮ್ದಾಗ ಆಲ್ಮೋಸ್ಟ್ ಹಳಿ ಕ್ವಶನ್ದನ್ನ ಇದ್ದು. ಈ RBI ಅದು ಎಲ್ಲ ಹಳಿ ಕ್ವಶನ್ನ ಬಂದುಬಿಟ್ಟಿದ್ದಾವೆ. ಅದಕ್ಕೋಸ್ಕರ ಈ ಓಲ್ಡ್ ಕ್ವಶನ್ ಬ್ಯಾಂಕ್ ಒಂದು ಮಸ್ಟ್ ಆ್ಯಂಡ್ ಶುಡ್ ಇಟ್ಕೊಳಕಬೇಕು ನೀವು. ನಾ ಎಷ್ಟು ಶಾನೆ ಅದನಂದ್ರೆ ಕ್ವಶನ್ ಬ್ಯಾಂಕ್ ಇರ್ಬೇಕು ನಿಮ್ಮ ಕಡೆ. ಪ್ರತಿಯೊಂದು ಪೇಪರ್ಗೆ ಹೋಗೋದ್ರಿಂದ ಕ್ವಶನ್ ಬ್ಯಾಂಕ್ ಬೇಕಾಗ್ತೈತಿ. ಕ್ವಶನ್ ಬ್ಯಾಂಕನ್ನು ತೆಗೆದುಕೋರಿ ನೀವು. ಇಂಥದ್ದೇ ಅಂತಲ್ಲ, ನಿಮಗೆ ಯಾವ್ದು ಚಲೋ ಅನ್ನಿಸ್ತೈತೆ ಆ ಕ್ವಶನ್ ಬ್ಯಾಂಕ್ ತೊಗೋರಿ. ಇನ್ನೊಂದು ಏನಂತಂದ್ರೆ 2025 ಒಳಗೆ ಪಾಸ್ ಆಯ್ಕಾಸ ಅದನ್ನೇನು ಓದ್ತಿ, ಇದನ್ನೇನು ಮಾಡ್ತಿ, ಅದನ್ನು ಓದಬೇಡ, ಇದನ್ನು ಮಾಡಬೇಡ, ಅಲ್ಲಿ ನೋಡಬೇಡ, ಇಲ್ಲಿ ನೋಡಬೇಡ ಅಂತಿರ್ತಾರಲ್ಲ, ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡ. ಯಾಕಂದ್ರೆ ಭಾಳ ಈಸಿಯಾಗಿ ಬಂದಿತ್ತು ಅದು ಆ ಕ್ವಶನ್ ಪೇಪರ್. ಅದ 2023 ಒಳಗಿಂದ ಅದಕ್ಕಿಂತ ಹಿಂದಿನೂ ಅದು ಕೇಳ್ರಿ, ಅವ್ರು ಹೇಳ್ತಾರೆ ಕರೆಕ್ಟಾಗಿ. ಯಾಕಂತಂದ್ರೆ 25 ಒಳಗೆ ಭಾಳ ಈಸಿ ಬಂದೈತಿ, ಪಾಸ್ ಆಗಿದ್ದಾರೋ ಅವ್ರಿಗೆ ಏನಾಗ್ಬಿಡ್ತೈತಿ, ಈಸಿನಾಗ ಕೇಳ್ತಾರ ಅಂತ ಇರ್ತೈತಿ. ಜಾಕ್ಪಾಟ್ ಅನ್ನೋದೆಲ್ಲ ಒಮ್ಮೆ ಬರ್ತೈತಿ, ಎಲ್ಲ ಪ್ರತಿ ಸಲ ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿರ್ತೈತಿ ನೋಡಿ. ಇನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಇದಕ್ಕಿಂತ ಮತ್ತು ವೆರೈಟಿ ಆಗಿರುವಂಥ ನಿಮ್ಮ ಟಿಪ್ಸ್ಗಳನ್ನು ತೊಗೊಂಬರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನಮಸ್ಕಾರ.